Hi guys, welcome back to our YouTube channel. ಉಜ್ವಲ ಮೋಹನ್ ಗೌಡ ಯೂಟ್ಯೂಬ್ ಚಾನಲ್. ಎಸ್ ಗೈಸ್, ತುಂಬ ದಿನನೇ ಆಯಿತು, ಆಲ್ಮೋಸ್ಟ್ 1 ಮಂತ್ ಆಯಿತು ವಿಡಿಯೋ ಮಾಡಿ. ಯಾಕಂದರೆ ನಮ್ಮ ಹಸ್ಬೆಂಡ್ಗೆ ಸ್ವಲ್ಪ ಹುಷಾರಿರಲಿಲ್ಲ ಆ್ಯಂಡ್ ಸ್ವಲ್ಪ ಶಾಪಿಂಗು ಕೆಲಸ ಅದು ಇದು ಎಲ್ಲ ಇತ್ತು. ಯಾಕೆ ಹೇಳು, ಏನಕ್ಕೆ ಶಾಪಿಂಗ್ ಹೇಳು, ಏನು ಸ್ಪೆಷಲ್ ಇದೆ ಚಿನ್ನ? ಹೇಳ್ತೀನಿ ನನ್ನ ವಿಡಿಯೋದಲ್ಲಿ. ಇಲ್ಲ, ನೆಕ್ಸ್ಟ್ ಈ ಫ್ರೈಡೇ May 1 ನಮ್ಮದು ಆ್ಯನಿವರ್ಸರಿ ಗೈಸ್, ಫಸ್ಟ್ 1 year ಆಗುತ್ತೆ. ಸೊ ಅದಕ್ಕಾಗಿ ಶಾಪಿಂಗ್ ಅಲ್ಲಿ ಇಲ್ಲಿ ಓಡಾಟ ಇದೇ ಆಗಿತ್ತು. ಸೊ ಎಲ್ಲ ಇವಾಗ ಆಲ್ಮೋಸ್ಟ್ ಎವ್ರಿಥಿಂಗ್ ಈಸ್ ಆಲ್ ರೈಟ್. ಸೊ ಆಫ್ಟರ್ 1 ಮಂತ್ ಇವಾಗ ವೀಡಿಯೋ ಮಾಡ್ತಾಯಿದ್ದೀವಿ ಗೈಸ್. ಇವಾಗ ನಾವು ಎಲ್ಲಿಗೆ ಹೋಗ್ತಿದ್ದೀವಿ? ತೋಟಕ್ಕೆ. ಏನಕ್ಕೆ ಅಂದರೆ ವೆಯ್ಟ್. ಎಸ್ ಲವಿಶ್, ನಾವು ಇವಾಗ ಎಲ್ಲಿಗೆ ಹೋಗೋದು? ತೋಟ ಹತ್ರಕ್ಕೆ. ಏನಕ್ಕೆ? ಫಿಶ್ಗೆ ಊಟ. ಫಿಶ್ಗೆ ಊಟ ಹಾಕೋಕ್ಕೆ. ನೋಡಿ ಗೈಸ್, ಇವನು ನಮ್ಮ ಅಳಿಮಯ್ಯ ಲವಿಶ್. ಏನು ಲವಿಶ್ ಇದು ಕವರು? ಊಟ. ಊಟ ಯಾರಿಗೆ? ಫಿಶ್ಗೆ. ಫಿಶ್ಗೆ. ನೀನೇನು ಫಿಶ್ ತಿಂದ ಊಟ? ಹಾಂ, ಫಿಶ್ ಊಟ ತಿಂದ ನೀನು? ಹಾಂ, ಏನು ತಿಂದಿದ್ದು ನೀನು ಊಟ? ಏನು ತಿಂದಿದ್ದು? ಫಿಶ್ ತಿಂದ? ಹಾಂ, ಹಂಗಾದ್ರೆ ಹೊಟ್ಟೆಲಿ ಫಿಶ್ ಸ್ವಿಮ್ಮಿಂಗ್ ಮಾಡ್ತೈತಲ್ಲ. ಎಸ್ ಗೈಸ್, ಇವಾಗ ನಾವು ತೋಟದ ಹತ್ರ ಹೋಗ್ಬೇಕು. ತೋಟದ ಹತ್ರ ಹೋಗಿನೂ ತುಂಬ ದಿನ. ತೋಟದ ಹತ್ರ ಹೋಗಿ ಫಿಶ್ಗೆ ಊಟ ಹಾಕಿ ಇನ್ನು ತೋಟದಲ್ಲಿ ಹೋದ್ಮೇಲೆ ಸಿಗ್ತೀವಿ ಗೈಸ್. ಬೇರು ಇನ್ನೊಂದು ಸರಿ ಪ್ರೆಸ್ ಮಾಡು, ಅದು ನಿಮ್ಮ ಮಾವನ ಪ್ರೆಸ್ ಮಾಡಬೇಕು. ಎಸ್ ಗೈಸ್, ಇವಾಗ ತೋಟದ ಹತ್ರಗೆ ಹೋಗ್ತಾ ಇದ್ದೀವಿ ಗೈಸ್. ಆ್ಯಂಡ್ ಹೋಗ್ಬೇಕಾದ್ರೆ ಗಾಡಿಯಲ್ಲಿ ಬ್ಲೋ ಕಡಿಮೆ ಇತ್ತು ಅಂತ ಇಲ್ಲೇ ನಮ್ಮೂರು ಗೇಟಲ್ಲೇ ಪೆಟ್ರೋಲ್ ಬಂಕ್ ಇದೆ, ಜಿಯೋ ಪೆಟ್ರೋಲ್ ಬಂಕ್. ಸೊ ಇಲ್ಲಿಗೆ ಬಂದ್ವಿ. ಇಲ್ಲಿ ಕ್ಲೋಸ್ ಇತ್ತು, ಇಲ್ಲಿ ನಮ್ಮೂರು ಗೇಟಲ್ಲೇ ಇರೋದು. ಆ್ಯಂಡ್ ಇನ್ನೊಂದು ಕೂಡ ಇದೆ, ಇನ್ನು ಸ್ವಲ್ಪ ಮುಂದೆಗೆ ಭರತ್ ಪೆಟ್ರೋಲ್ ಬಂಕ್ ಇದೆ. ಸೊ ಅಲ್ಲಿ ಆದರೂ ನೋಡೋಣ ಅಂತ ಇಲ್ಲಿಗೆ ಹೋಗ್ತಾ ಇದ್ವಿ ಗೈಸ್. ಆ್ಯಂಡ್ ಈ ರೋಡಲ್ಲಂತೂ ತುಂಬ ವೆಹಿಕಲ್ಸ್ ಆಗಿದೆ, ಈ ರೋಡಲ್ಲೂ ಕೂಡ. ಆ್ಯಂಡ್ ಸ್ಯಾಟರ್ಡೇ ಸಂಡೇ ಮದುವೆಗಳು ತುಂಬ ಇತ್ತು. ಸೊ ವೆಹಿಕಲ್ಸ್ ತುಂಬ ಇದೆ ಅಂತ ರೋಡ್ ಕ್ರಾಸ್ ಮಾಡೋದಕ್ಕೆ ವೆಯ್ಟ್ ಮಾಡ್ತಿದ್ದೀವಿ. ಬಟ್ ಇಲ್ಲಿಗೆ ಬಂದ್ವಿ, ಭರತ್ ಪೆಟ್ರೋಲ್ ಬಂಕ್ ಹತ್ರಕ್ಕೆ ಬಂದ್ವಿ. ಇಲ್ಲಿ ಕೂಡ ಓಪನ್ ಇರಲಿಲ್ಲ. ಸೊ ನೋಡಿಕೊಂಡು ಹಾಗೆ ವಾಪಸ್ ಆದ್ವಿ ಗೈಸ್. ನೋಡಿ, ಓಪನ್ ಇರಲಿಲ್ಲ. ಸೊ ಹಾಗೆ ತೋಟದ ಹತ್ರ. ಎಸ್ ಗೈಸ್, ನಾವು ನಮ್ಮ ತೋಟದ ಹತ್ರ ರೀಚ್ ಆದ್ವಿ. ಏನು ಚಿನ್ನ? ಇರಲಿ ಬಿಡು ಚಿನ್ನ. ಎಸ್ ಗೈಸ್, ಇಲ್ಲ ಎಂಟ್ರೆನ್ಸಲ್ಲಿ ನಿಂಬೆ ಗಿಡ ಇದೆ, ಎಷ್ಟೊಂದು ಕಾಯಿ ಬಿಟ್ಟಿದೆ. ಬಟ್ ಇನ್ನೂ ಹಣ್ಣಾಗಿಲ್ಲ. ಒಂದಾದರೂ ಹಣ್ಣಾಗಿದ್ದರೆ ಇವಾಗ ಹೋಗಿ ಜ್ಯೂಸ್ ಮಾಡ್ಕೊಂಡು ಕುಡಿಯೋದೆ. ನೋಡ್ಲ ವಿಶ್, ಯಾವುದಾದ್ರೂ ಒಂದನ ಆಯ್ತೇನೋ. ಮುಳ್ಳು ಜಾಸ್ತಿ ಇರುತ್ತೆ ಒಳಗಡೆ ಎಲ್ಲ, ಕೈ ಇಡೋದಕ್ಕೆ ಕಷ್ಟ. ಚಿನ್ನ, ಇಲ್ಲೊಂದು ಐತೆ, ಬಾ ತೋರಿಸ್ತೀವಿ. ಬಟ್ ಅದು ಒಳಗಡೆ ಐತೆ, ಕಿತ್ಕೊಳ್ಳೋಕ್ಕಾಗಲ್ಲ. ಸಿ 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 ಅಲ್ಲಿ ಇರು ನಾನೇ ಕಿತ್ಕೊಂತೀನಿ. ಇರು ಇವಾಗ ಜ್ಯೂಸ್ ಮಾಡ್ಕೊಳ್ಳೋಣ. ಇರಲಿ ಬಿಡು, ಇಷ್ಟು ಮಾತ್ರ ಸಿಕ್ತಲ್ಲ. ಫಸ್ಟ್ ಟೈಮ್ ನಮ್ಮ ಗಿಡದಲ್ಲಿ ನಿಂಬೆಹಣ್ಣು ಕಿತ್ತಿರೋದು. ಇನ್ನೂ ಒಂದು ನಮ್ಮ ಮನೆ ಹತ್ರನೇ ಇದೆ, ಅದರಲ್ಲಿ ಸಕ್ಕತ್ತಾಗಿ ಬಿಡುತ್ತೆ. ಬಟ್ ಬೇಸಿಗೆ ಟೈಮ್ಗೆ ಒಟ್ಟೋಗಿದೆ, ಸುಟ್ಟಾಕಿದಾರಂತಲ್ಲಿ. ಹೌದಾ? ನಾವು ಲಾಸ್ಟ್ ದೀಪಾವಳಿಗೆ, ಫಸ್ಟ್ ದೀಪಾವಳಿಗೆ ಇದು ಬಾಳೆ ಗಿಡ ಹತ್ರನೇ ನೋಮಿದ್ದು. ಬಟ್ ಅವಾಗ ದೊಡ್ಡದಿತ್ತಲ್ಲ. ಕರಿಬೇವು ಗಿಡ ಕೂಡ ಹಾಕಿದ್ದಾರೆ, ಕಾಣಿಸ್ತಿದೆಯಾ? ಇದೊಂದು ಬಾಳೆ ಗಿಡ. ಇಲ್ಲಿ ಏನಕ್ಕೆ ಚಿನ್ನ ಇದು ಹಾಕಿರೋದ? ಬಟ್ ಇಲ್ಲೆಲ್ಲ ಹಾವುಗಳು ಅದು ಇದು ಏನೇನೋ ಸೇರ್ಕೊಂಡಿರ್ತವೆ ತಾನೆ. ಇಲ್ಲಿ ಮೋಟ್ರ್ ಎಲ್ಲ ಇಲ್ಲೇ ಇರೋದು, ಪ್ಯಾನೆಲ್ ಬೋರ್ಡ್ ಎಲ್ಲ ಇಲ್ಲೇ ಇರೋದು, ಅದಕ್ಕೋಸ್ಕರ. ಎಸ್ ಗೈಸ್, ನಮ್ಮ ಅಳಿಮಯ್ಯ ಅಂತೂ ಬಿಡ್ತಾ ಇಲ್ಲ. ಈ ಬಿಸಿ ಮಠ ಮಧ್ಯಾಹ್ನ ಎಷ್ಟು ಬಿಸಿಲಲ್ಲಿ ಕರ್ಕೊಂಬಂದಿದ್ದಾನೆ ಫಿಶ್ಗಳಿಗೆ ಊಟ ಹಾಕಬೇಕು ಅಂತ. ಆ್ಯಂಡ್ ಇದು ತುಂಬ ಆಳ ಇದೆ ಅಲ್ಲ ಚಿನ್ನ? ಯಾವಾಗಾದ್ರೂ ಇದ್ರಲ್ಲಿ ಸ್ವಿಮ್ಮಿಂಗ್ ಮಾಡಿದ್ಯಾ? ಹಾಂ, ಸ್ಟಾರ್ಟಿಂಗ್ ಮಾಡಿದಾಗ ನೀರು ಚೆನ್ನಾಗಿತ್ತು ಅವಾಗ. ಆ್ಯಂಡ್ ನೋಡಿ ಗೈಸ್, ನಮ್ಮದಿದೆ ಚೇಪೆ ತೋಟ. ಆ್ಯಂಡ್ ಅಲ್ಲಿ ಪಪಾಯ ಗಿಡ ಇದೆ ಅಲ್ಲ, ಅಲ್ಲೇ ಚೇಪೆಕಾಯಿ ಕೀಳೋದು, ಇದ್ರೊಳಗಡೆಗೆ ಹಾಕೋದು ಊಟ.
ಆ್ಯಂಡ್ ಇಲ್ಲಿ ನೋಡಿ ನಮ್ಮ ಮಳೆ ಮೈ ಆಗ್ತಿದ್ದಾನೆ. ಅದು ಅವ್ನು ತಿಂದಿರೋ ನೂಡಲ್ಸ್ ಚಿಪ್ಸ್ ಪ್ಯಾಕೆಟ್ ಒಳಗಡೆ ಅನ್ನ ಹಾಕ್ಕೊಡ್ಬೇಕಂತ ಹಿಡ್ದಿದ್ದ. ತಗೋ ಚಿನ್ನ, ಪಾಕೆಟಲ್ಲಿ ಇಟ್ಕೊ, ನೋಡಿ ಬಂದು ತಿನ್ಕೊಂಡು ಹೋಗ್ತಾ. ಪಾಕೆಟಲ್ಲಿ ಇಟ್ಕೊ. ಎಷ್ಟು ದೊಡ್ಡದಾಗೈತೆ, ಎಲ್ಲಿ ಕಾಣಿಸ್ತೈತಾ? ಈ ಕಡೆಗೆ ಬಾ, ಈ ಕಡೆಗೆ ಬಾ, ಸ್ವಲ್ಪ ಸಡಕ್ ಕಾಣುತ್ತೆ. ನೀವು ತುಂಬ ಒಳಕಾಕ್ಬೇಡ, ಹಂಚಿಗೆ ಹಾಕಿ. ನೋಡಿ ಹಾಕ್ತೀನಿ. ಎಲ್ಲಿ ಲವಿಶ್ ಹಾಕು. ಈ ಲಂಚ್ಗೆ ಹಾಕ, ನೀನು ಒಳಗೆ ಹಾಕೋಕೆ ಬರಲ್ಲ, ಒಳಗೆ ಹೋಗಿ ತಿನ್ಕೊಂಡು ಹೋಗ್ಬಿಡ್ತಾ ಹಂಗೆ. ಹಾಂ ಬಂದಿದೆ ನೋಡಿ ಗೈಸ್, ತಿಂತಾ ಇದೆ. ಕಾಣಿಸ್ತಿದೆಯೋ ಇಲ್ಲೋ ನನಗಂತೂ ಬಂದಿದೆ ನೋಡಿ ಗೈಸ್. ಅವು ಊಟಕ್ಕಾಗಿನೇ ತಾನೇ, ಬರೀ ಓಡಾಡೋದ ಊಟಕ್ಕಾಗಿನೇ. ಹುಷಾರು ಲವಿಶ್, ನೀನು ಫಸ್ಟ್ ನೀಟಾಗಿ ನಡಿ, ಆಮೇಲೆ ಅಲ್ಲಿ ಹಾಕು ಅಂತೆ. ಆ ಕಡೆ ಹಾಕೋಣ ನಡಿ. ಓಹೋ ನೀರು ಅವೇ ನೋಡ, ಇದ್ರಾಗ ಕೈಗೆ ನಮಸ್ಕಾರ, ಇಲ್ಲಾಂದ್ರೆ ಎಲ್ಲ ಕೈ ಬಂಕತ್ತಿದ್ದೆ. ನೀನೇ ನೆನ್ಸ್ಕೊ, ನಾನೇ ನೆನ್ಸ್ಕೊಂಡು ಅದ್ರಲ್ಲಿ ಅದ್ಕೋ ನೀರಿಲ್ಲ ಐತೆ. ಎಲ್ಲಾರೋ ಈ ಕಡೆ ಒಂದು ಫಿಶ್ ಬಂದಿಲ್ಲ. ಹತ್ರಕ್ಕೆ ಹೋಗ್ಬೇಡ. ಎಲ್ಲಿ ನೀನು ಹಾಕಿದ್ರೆ ಜಾಸ್ತಿ ಫಿಶ್ಗಳು ಬರ್ತೈತೆ ಅಂದೆ, ಒಂದು ಬರ್ತಾ ಇಲ್ಲ. ಹಂಗೆ ಇಲ್ಲೇ ಇದು ಸೈಡಲ್ಲಿ ಹಾಕು. ಸೈಡಲ್ಲಿ ಅಂದರೆ ಇಲ್ಲಲ್ಲ ಲವೀಶ್, ನೀನು ತುಂಬ ತುಂಬ ಬಗ್ಬೇಡಪ್ಪ. ಹಾಂ ತುಂಬ ಅದು ತುಂಬ ಆಳ ಐತೆ. ಬಿಸಾಕು, ಕವರ್ ಬಿಸಾಕ್ಬೇಡ. ವೆರಿ ಗುಡ್. ಚಲೋ, ಅದು ಬ್ಯಾಗ್ ಎತ್ಕೋ, ಅದು ಅಲ್ಲಿ ಮ್ಯಾಂಗೋಸ್ ಕಿತ್ಕೊಳ್ಳೋಣ. ಅದೇ ನಿಧಾನಾಗಿ ಬರ್ತಾ ಇದ್ದಾವೆ ನೋಡಿ ಗೈಸ್. ಇಷ್ಟು ಉದ್ದ ಇದೆ ಸಂಪು. ಆ್ಯಂಡ್ ಇಲ್ಲೇ ಮೇವು, ಆ್ಯಂಡ್ ಇಲ್ಲೇ ಚೇಪೆ ತೋಟ. ಇದೇನು ನಿಂಬೆ ಗಿಡನಾ? ಏನು ಗಿಡ ಚಿನ್ನ ಇದು? ಇದು ಚಿನ್ನ ಏನೋ ಗಿಡ ಗೊತ್ತಿಲ್ಲ. ಆ್ಯಂಡ್ ಇದು ಪಪಾಯ, ಇದು ಪಪಾಯ ಗಿಡ. ಚೇಪೆ ಕಾಯಿ ಬಿದ್ದೋಗ್ಬಿಟ್ಟಿದೆ. ಯಾವುದು ಕಿತ್ಕೊಳ್ಳೋಕ್ಕಾಗಲ್ಲ ಚಿನ್ನ ಪಪಾಯ. ನೆನ್ನೆ ತಾನೇ ನಮ್ಮಪ್ಪ ಕಿತ್ಕೊಂಬಂದಿದ್ದಾರೆ, ಮನೇಲಿ 2 ಇದೆ ಪಪಾಯ. ಸಖತ್ತಾಗಿರುತ್ತೆ ಗಾಯ್, ಸ್ವೀಟು. ಆ್ಯಂಡ್ ಇಲ್ಲಿ ಇದು ನಮ್ಮ ಚೇಪೆ ತೋಟ, ಇದು ಬೇರೆಯವ್ರದ್ದು. ಮನೇಲಿದೆ ಚೇಪೆಕಾಯಿ, ಪಪಾಯ, ಎಳ್ನೀರಂತೂ ನಮ್ಮದ್ರಲ್ಲಿ ಸಾಕಾಗಿರುತ್ತೆ. ಆ್ಯಂಡ್ ಜಾಕ್ ಫ್ರೂಟ್ ಇತ್ತು, ಅದು ತುಂಬ ಚೆನ್ನಾಗಿರ್ತಾಯಿತ್ತು. ಅದು ಲಾಸ್ಟ್ ಇಯರ್, ಅದು ಮರನೇ ಮಳೆ ಟೈಮ್ಗೆ ಬಿದ್ದೋಯ್ತು. ನಮ್ಮವ್ರು ಆವಾಗಲೇ ಒಂದು ಸ್ವಾಹ. ತಿನ್ನು, ಚೆನ್ನಾಗಿರುತ್ತೆ. ತಿಂಚಿನ ನನಗೆ ಅಷ್ಟೊಂದು ಇಷ್ಟ ಆಗಲ್ಲ ಚೇಪೆಕಾಯಿ. ಫ್ರೂಟ್ಸೇ ಅಷ್ಟೊಂದು ಇಷ್ಟ ಆಗಲ್ಲ. ಅಲ್ಲೊಂದಿದೆ ನೋಡು. ಇದಾ? ಅಲ್ಲಿ ಈ ಥರದ್ದು ಚೆನ್ನಾಗಿರುತ್ತೆ ಟೇಸ್ಟ್ ಆ್ಯಕ್ಚುಲಿ. ನಾನು ಈ ಲೇಯರ್ ಫುಲ್ಲು ತಿಂತೀನಿ, ಒಳಗಡೆ ಬೀಜ ಇರುತ್ತಲ್ಲ ತಿನ್ನಲ್ಲ. ಅದ್ರಲ್ಲಿ ಹಾಕ್ಕೊಳ್ಳಿ, ಮ್ಯಾಂಗೋ ಕಿತ್ಕೊಳ್ಳೋಣ. ನಡೀರಿ. ಬಿಸಿಲು ಜಾಸ್ತಿ ಇದೆ ಗೈಸ್. ನೀನು ಬೇಡನಾ? ಸಾಕಾ ಚೇಪೆಕಾಯಿ? ಇಲ್ಲ ಅಲ್ಲಿ ನಡಿ. ನಾನು ಕಿತ್ಕೊಂಡ್ಬಂದಿದ್ದಾರೆ. ನಡಿ ಕಿತ್ಕೊಂಡು. ಸಖತ್ ಬಿಸಿಲಿದೆ ಗೈಸ್, ನೆರಳೆಲ್ಲ ಇದ್ದು ಈ ಪಾಟಿ ನೆರಳೆಲ್ಲ ಇದ್ದು ಇಷ್ಟು ಬಿಸಿಲಲ್ಲಿ ಓಡಾಡೋಕ್ಕೆ ಆಗಲ್ಲ.
ಅಂದರೆ ಈ ಇಯರ್ ತುಂಬ ಬಿಸಿಲಿದೆಲ್ಲ. ಹೌದು. ಎಷ್ಟು 1 ಮಂತ್ ಆಯಿತು ಗ್ಯಾಸ್ ವಿಡಿಯೋ ಮಾಡಿ. ಇವಾಗ ಹೇಗಿದೆಯಾ ಚೆನ್ನ? ಇನ್ನೂ ಸ್ವಲ್ಪ ರಿಕವರಿ ಆಗಬೇಕು. ಮುನಿ ಹುಷಾರು ಮುಂದೆ ನೋಡ್ಕೊಂಡು. ಎಸ್ ಗಾಯ್ಸ್, ಇದೆ ನಮ್ಮದು ಗೇಟ್ ಕ್ಲೋಸ್ ಮಾಡ್ತಿದ್ದಾರೆ. ಏನಕ್ಕೆ ಅಂದರೆ ಜಿಂಕೆಗಳು ಜಾಸ್ತಿ ಅಂತೆ, ಅದಕ್ಕೆ ಈ ಥರ ಫೆನ್ಸ್ ಎಲ್ಲ ಮಾಡಿ ಇಟ್ಟಿದ್ರು. ಹಂದಿಗಳು ಬರುತ್ತಾ? ಕಾಡಂದಿ ಕೀಡಂದ್ರಿ ಎಲ್ಲ ಬರ್ತಾವ. ಎಸ್ ಗಾಯ್ಸ್, ಹೋಗೋದಾ? ಹಿಂಗೆ ಜಂಪ್. ಬಾ, ನಡಿ. ನಿನ್ ಕೈ ಇಟ್ಕೋ. ಲವಿಶ್, ನಿಮ್ಮದು ಮ್ಯಾಂಗೋ ತೋಟ ಐತಲ್ಲ, ಮ್ಯಾಂಗೋ ಬಿಟ್ಟೈತಾ? ಊರಲ್ಲಿ, ನಿಮ್ಮೂರಲ್ಲಿ ನಮ್ಗೆ ಕೊಡ್ತೀಯಾ? ಬಾ. ಅಲ್ಲಿ ಬಾವಿ ಐತೆ. ಸಮಾಧಾನ, ನಿಧಾನ. ನೋಡಿ ಬಸ್, ಎಲ್ಲೂ ಸಂಪು ಥರ ಆಗ್ದಿದ್ದಾರೆ, ಏನಕ್ಕಂತ ಗೊತ್ತಿಲ್ಲ. ಇದು ನಮ್ದಲ್ಲ ತೋಟ, ಆದರೂ ಅದ್ ಬೇಡ, ಬಾ. ವೆಯ್ಟ್. ಮ್ಯಾಂಗೋ ಇದೇನು ಅದೇ ಪಚ್ಚಡಿ ಮಾಡ್ತೀರಲ್ಲ, ಖಾರದ ಪುಡಿ ಉಪ್ಪು ಹಾಕ್ಕೊಂಡು ತಿನ್ಬೋದು, ಇಲ್ಲಾಂದರೆ ಮಾವಿನಕಾಯಿ ಚಿತ್ರಾನ್ನ ಮಾಡ್ಬೋದು. ನಮ್ಮ ಹಸ್ಬೆಂಡ್ಗೆ ಫೇವ್ರೆಟ್ ಮಾವಿನಕಾಯಿ ಚಿತ್ರಾನ್ನ, ಸೊ ಹಂಗಾಗಿ ಮಾಡೋಣ ಅಂತ ಬೆಂಗಳೂರಲ್ಲಿ ಮಾಡ್ಕೊಳ್ಳೋಣ ಅಂತ. ಚೆನ್ನಾಗಿರೋದು ನಿಮ್ಮ ಮಾವನ್ ಗೊತ್ತಾಗ್ತೈತಿ ಇರುತ್ತೆ ಕಾರಣ. ಲೈಶ್ ಇಲ್ಲಿ ಬಾಯಿಲೆ. ಎಸ್ ನೋಡಿ ಗೈಸ್, ಇಷ್ಟಿದೆ ಸೈಜು ಮ್ಯಾಂಗೋದು. ಆ್ಯಂಡ್ ಇದು ಗಿಡ ಚಿಕ್ಕದೆ, ಇಷ್ಟು ಚಿಕ್ಕ ಗಿಡದಲ್ಲೇ ಆರಾಮ್ಸೆ ಹಿಂಗೆ ಪಟಕ್ಕಂತ ಹಿಂಗೆ ಕಿತ್ಕೋಬೋದು. ಆ್ಯಂಡ್ ನಮ್ದು ಅಲ್ಲಿ ಚೇಪೆ ತೋಟ, ಇಲ್ಲಿ ಮಾವಿನ ತೋಟ. ಇಲ್ಲೊಂದಿದೆ ಬಾಚಿನ, ಇದಕ್ಕೆ ಚೆನ್ನಾಗಿಲ್ಲ ಬಿಡು. ಒಂದೆರಡಾದ್ರೂ ಕಿತ್ಕೋ. ಅಲ್ಲ ಇದು ಮ್ಯಾಂಗೋ ಚಿತ್ರಾನ್ನಕ್ಕೆ ಕಿತ್ಕೊಂಡಲ್ಲ ವಿಶ್ ಮ್ಯಾಂಗೋ. ನೀವು ಒಂದು ಕಿತ್ಕೊಂಡಿಲ್ಲ? ಒಂದು ಕಿತ್ಕೊಂಡೆ. ನೀವು ಕಿತ್ಕೋ, ಅದು ವಿಡಿಯೋ ಮಾಡ್ತೀನಿ ನಿಂದು. ತುಂಬ ದಿನ ಆದ್ಮೇಲೆ ಬಿಸ್ಲಿಗೆ ಬಂದಿದ್ಯಾ? ಆಚೆಗೆ ಬಂದಿದ್ದೀನಿ. ಹಾಂ, ದೊಡ್ಡದು ನಿಮ್ಮ ಮಾವ ತೋರಿಸ್ತಾರೆ. ಹಾಂ, ಅದು ಕಿತ್ಕೋ. ನಡಿ ಆ ಮಾರ್ಕೋಣ. ಅವ್ರು ಬಂದರೆ ಬೈತಾರೆ, ನಡಿ ಬೇಗ ಹೋಗೋಣ. ನಮ್ಮ ಅಳಿಮಯ್ಯ ಒಂದು ಕಿತ್ಕೋಬೇಕಂತೆ. ಇವ್ರದ್ದು ನಮ್ಮ ಅಳಿಮಯ್ಯ ಅವ್ರದ್ದಿದೆ ಮಾವಿನ ತೋಟ. ಲಾಸ್ಟ್ ಇಯರ್ ಒಂದು ಮಂತ್ ಹೋಗಬೇಕು ಅವ್ರದ್ದಿಗೆ. ಇನ್ನೂ ದೊಡ್ಡದಾಗಿದೆ ಅವ್ರದ್ದು, ಎಲ್ಲ ಟೈಪ್ಸು ಇದೆ ಮಾವಿನಕಾಯಿ. ನೆಕ್ಸ್ಟ್ ಅಲ್ಲಿಗೆ ಹೋದಾಗ ಅಲ್ಲಿ ಕೂಡ ವೀಡಿಯೋ ಮಾಡ್ತೀವಿ ಗೈಸ್. ತುಂಬ ಚೆನ್ನಾಗಿತ್ತು. ನಾನು ಲಾಸ್ಟ್ ಇಯರ್ ಅಷ್ಟೊಂದು ಮ್ಯಾಂಗೋಸ್ ಫ್ರೂಟ್ಸ್ ಅಷ್ಟೊಂದು ತಿನ್ನಲ್ಲ. ಫ್ರೂಟ್ ಜ್ಯೂಸ್ ಆದರೆ ಕುಡಿತೀನಿ, ಬಟ್ ಇವಾಗ ತಿಂತಾಯಿದ್ದೀನಿ ಫ್ರೂಟ್ಸು ಎಲ್ಲನೂ. ಇಲ್ಲೇ ನಮ್ಮದೇ ಬನಾನಾ ಇದೆ, ಚೇಪಿಕಾಯಿ ಇದೆ, ಆ್ಯಂಡ್ ನಮ್ಮವ್ರದ್ದೇ ಗ್ರೇಪ್ಸ್ ಇದೆ. ಆ್ಯಂಡ್ ಅಲ್ಲಿ ನಮ್ಮ ಅನ್ಸಕ್ಕ ಅವರಲ್ಲಿ ಪೊಮಗ್ರನೇಟ್ ಇದೆ, ಮ್ಯಾಂಗೋ ಇದೆ. ಎಲ್ಲ ಆಲ್ಮೋಸ್ಟ್ ಫ್ರೂಟ್ಸ್ ಎಲ್ಲ ನಾವೇ ಬೆಳಿತೀವಿ ಅಲ್ಲ ಲವಿಶ್? ಎಸ್ ಲವಿಶ್, ನಿಮ್ಮ ತೋಟದಲ್ಲಿ ಏನೇನೈತೆ ಊರಲ್ಲಿ? ಟೊಮೆಟೊ, ಹಾಂ ಬೀನ್ಸ್. ಗೈಸ್, ನನಗೆ ವೆಹಿಕಲ್ ಸೌಂಡ್, ಇಲ್ಲೇ ರೋಡ್ ಇದೆ, ಸೊ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ನನಗೆ ಸೆಕೆ ಅನ್ನೋದು ಬರಲ್ಲ, ಅಷ್ಟೊಂದು ಸೆಕೆ ಬರಲ್ಲ, ಬಟ್ ಬಿಸಿ ಆಗುತ್ತೆ, ಸೆಕೆ ಅನ್ನೋದು ಬರಲ್ಲ. ಬಟ್ ಮೀನ್ ವೈಲ್ ಮೈ ಹಸ್ಬೆಂಡ್ ಫುಲ್ಲು ಸೆಕೆ. ಗಾಳಿ ಬೀಸಿದ್ರೆ ನಮಗೂ ಸೆಕೆ ಇರಲ್ಲ, ಗಾಳಿ ಬೀಸಿಲ್ಲ ಅಂತ ಸೆಕೆ. ಹಾಂ, ಅದರಲ್ಲಿ ಸ್ವೆಟ್ ಶರ್ಟ್ ಬೇರೆ ಹಾಕಿದ್ದಾರೆ. ಇದರಲ್ಲಿ ಸ್ವೆಟ್ ಶರ್ಟ್ ನೀನೆಲ್ಲ ತಗೊಟ್ಟಿರೋದು ಇದು? ಮಿಸ್ ಗೈಸ್, ಫಸ್ಟ್ ಬಟ್ಟೆ ತಗೊಟ್ಟಿದ್ದೆ ಅಂದರೆ ಇದು. ಆಲ್ಮೋಸ್ಟ್ ಎಷ್ಟು ಇಯರ್ಸ್ ಆಯ್ತು ಚಿನ್ನ ತಗೊಂಡು? ಆಯಿತು 1.5 ಇಯರ್. 1.5 ಇಯರ್ 2 ಇಯರ್ಸ್ ಆಗ್ತಾ ಬಂದಿದೆ. ಸಖತ್ತಾಗಿದೆ. ಪಾಕಿಸ್ತಾನ ಇದು ಎಂತ ಡೌಟ್ ಬಂದೈತೆ? ಇದು ಅದು ಪಾಕಿಸ್ತಾನ ಅಲ್ಲ. ಇರಾನ್. ಯಾರು ಹೇಳಿದ್ ನಿಮ್ಗೆ ಪಾಕಿಸ್ತಾನ ಅಂತ? ಇದು ಇರಾನ್. ಹೇಳು ಕಂಟ್ರಿ ನೇಮ್ ಹೇಳು ಲವಿಶ್. ಓಕೆ ಗೈಸ್, ಇವಾಗ ಮನೆ ಕಡೆ ಹೋಗ್ತಿದ್ದೀವಿ. ಬೆಳಗ್ಗೆ ಎಲ್ಲ ನಾನ್ ವೆಜ್ ಆಯಿತು. ಇವಾಗ ಅಂದರೆ ಬೆಳಗ್ಗೆ ತಿಂದಿದ್ದೆ ಲೇಟು, 11 o'clock ಹಂಗಾಯ್ತು ಊಟ ಮಾಡಿ. ಇವಾಗ ಊಟ ಏನು ಬೇಕಿಲ್ಲ, ತಂಪಿಗೆ ಒಂದು ಗ್ಲಾಸ್ ಜ್ಯೂಸ್
ಜ್ಯೂಸ್ ಕುಡಿದ್ರೆ ಸ್ವಲ್ಪ ಸಮಾಧಾನ. ಓಕೆ ಗೈಸ್, ಮನೆಗೆ ಹೋದ್ಮೇಲೆ ಸಿಗ್ತೀವಿ. ಬಾಯ್. ನೋಡಿ ಗೈಸ್, ಇದೆಲ್ಲ ಏನು ದೊಡ್ಡ ವಿಷಯ. ಕಂಬಿನೇ ತಾನೇ ಅದು. ನಂದು ಇಬ್ರು ನೋಡಿ ಹೆಂಗೆ ಮಾಡ್ಕೊಂಡಿದ್ದಾರೆ ಕಂಬಿ ತೆಗಿಯೋಕೆ ಹೋಗಿ. ಖುಷಿ ಆಯ್ತಾ? ಸೂಪರ್. ಸೂಪರ್. ಫಿಶ್ಗಳೆಲ್ಲ ನೀನು ಊಟ ತಿಂತಾ? ಸೂಪರ್. ಗೈಸ್, ನಮ್ಮ ಚೋಟ ಲವಿಶ್ ಕೂಡ ಐಫೋನ್ ಓನರ್ ಆಗ್ಬಿಟ್ಟಿದ್ದಾನೆ. ಅವ್ನ ಜಾಬಲ್ಲಿ ತರಿಸು. ಯಾವ್ದು ಲವಿಶ್? ಐಫೋನ್. ಗೈಸ್, ಈಗ ನಾವು ಕ್ಯಾಶ್ಯೂ ನಟ್ ಗೋಡಂಬಿ ತೋಪಕ್ಕೆ ಬಂದಿದ್ದೀವಿ. ಇದನ್ನು ಜೀಡು ತೋಪ ಅಂತೀವಿ. ನೋಡಿ ಗೈಸ್, ಇದೇ ಕ್ಯಾಶ್ಯೂ ಆಗೋದು. ಆ್ಯಂಡ್ ಇದರಲ್ಲಿ ಜ್ಯೂಸ್ ಕೂಡ ಮಾಡ್ತಾರೆ, ಬಟ್ ಅದು ಗಂಟ್ಲು ಗರಗರ ಅನ್ನುತ್ತೆ. ನಮ್ಮವ್ರು ನೋಡಿ ಆವಾಗಲೇ. ಉಪ್ಪು ಖಾರ ಜ್ಯೂಸ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ತಾನೇ. ಉಪ್ಪು ಖಾರ ಹಾಕ್ಕೊಂಡು ತಿಂದರೆ ಸೂಪರ್ ಆಗಿರುತ್ತೆ. ಜ್ಯೂಸ್ ಏನೋ ಗೊತ್ತಿಲ್ಲ. ಜ್ಯೂಸ್ ಅದೇನೇ ಜ್ಯೂಸ್ ಮಾಡಿದ್ರೆ ಆಗುತ್ತೆ. ಇದರಲ್ಲಿ ಗೋಡಂಬಿ ಮಾಡ್ತಾರ. ಎಸ್, ಕಿತ್ಕೋ. ಹಾಲು ಬರುತ್ತೆ ಇದರಲ್ಲಿ. ಅದು ಚೆನ್ನಾಗಿರಲ್ಲ. ಅದು ತಿನ್ನಬಾರ್ದು. ನಿಮ್ಮ ಮಾಮ ಕಿತ್ಕೊಡ್ತಾರೆ. ಗೋಡಂಬಿ ಕಿತ್ಕೋ. ಅದರಲ್ಲಿ ಜೀಡಿ ಇರ್ತೈತೆ. ಬಿಸಾಕೋದು. ಅದೇನು ಒಳ್ಳೆ ಚಿಕನ್ ಪೀಸ್ ತಿಂದಂಗೆ ತಿಂತ ಇದೆಯಾ? ಚೆನ್ನಾಗೈತಾ? ಅದು ಅಷ್ಟೊಂದು ಅಲ್ಲಿ ತನಕ ತಿನ್ಬೇಡ, ಅದರಲ್ಲಿ ಇದಿರುತ್ತೆ ಜೀಡು. ನಂಗೊಂದು ಕಿತ್ಕೊಡು, ಟೇಸ್ಟ್ ನೋಡೋಣ. ಇದೇ ಸ್ವಲ್ಪ ಜಿಡ್ಡು. ಇದ್ರ ಹೆಸರೇ ಏನು ಗೊತ್ತಾ? ನಾವು ಕರೆಯೋದು ಜೀಡು ತೋಪು, ಜೀಡ್ಕಾಯಿ. ಆ್ಯಂಡ್ ನೀವೆಲ್ಲ ಏನಂತೀರೋ ಗೊತ್ತಿಲ್ಲ, ನಮ್ಮ ಕಡೆ ಹಂಗೆ ಅನ್ನೋದು. ರವೀಶ್, ನಿಂಗೆ? ಚೆನ್ನಾಗಿದೆ. ಎಷ್ಟು ವರ್ಷ ಆಗೋಯ್ತು ಐತಿಂದ? ಎಷ್ಟು ವರ್ಷ ಆಗೋಯ್ತು? ಸವರಾಗೈತೆ. ಚೆನ್ನಾಗೈತೆ. ಅವ್ನು ತಿಂತಾ ಇಲ್ಲ, ಅವ್ನು ಯಾವಾಗೂ ತಿಂದಿಲ್ಲ. ಅದಕ್ಕೆ ಫ್ರೂಟ್ಸ್ ತಿಂತೀಯಲ್ಲ, ಎಷ್ಟು ತಿನ್ಬೋದು, ತಿನ್ನೋದು. ಸೂಪರ್. ಹುಷಾರು, ಗಂಟ್ಲಿಗೆ ಹಾಕೋಬೇಡ. ಇದರಲ್ಲಿ ಜ್ಯೂಸೇ ಒಳಗಡೆ ಇರಲ್ಲ, ಯಾರು ತಿನ್ನೋಕ್ಕೋಗಲ್ಲ. ಚೆನ್ನಾಗಿದೆ. ಬಟ್ ಗಂಟ್ಲು ಒಂಥರ ಗರವರ ಅನ್ನತ್ತೆ, ಜಾಸ್ತಿ ತಿನ್ನಬಾರ್ದು. ಎಸ್ ರವೀಶ್, ಗೋಡಂಬಿ ಹಾಕ್ಬೇಕಂದ್ರೆ ಅದನ್ನ ಬೇಯಿಸ್ಬೇಕಲ್ಲ. ಎಸ್ ನೋಡಿ ಗೈಸ್, ಜೀಡ್ತು. ನಡಿ ಹೋಗೋಣ. ನಮ್ಮವ್ರು ನೋಡಿ ಗೈಸ್, ಏನು ಸಾಹಸ ಮಾಡ್ತವ್ರೆ. ಚಿನ್ನ, ಇದು ಗಾಡಿ ಓಡಿಸು, ಏನು ರೂಫ್ ಟಾಪ್ ಕಾರ್ ಅನ್ಕೊಂಡಿದ್ಯಾ? ಆಫ್ ರೋಡಿಂಗು. ಆಫ್ ರೋಡಿಂಗ್ ಮಾಡ್ತಾ ಇದ್ದಾರೆ. ತೋರಿಸ್ತಾ ಇದ್ದೀನಿ. ಆಫ್ ರೋಡಿಂಗ್ ಮಾಡ್ತಾ. ಚಿನ್ನ ಕುತ್ಕೋ ಚಿನ್ನ. ಈ ರೋಡಲ್ಲಿ ನಾವು ಹೋಗ್ತಿದ್ದೀವಿ ರೀ. ನೋಡ್ರಿ, ಸೂಪರ್ ಬಿಡ್ರಿ. ಊರಿಗೆ ಬಂದರೆ ಈ ಥರ ಜಾಲಿ ಹಿಂಗಿರುತ್ತೆ. ಹೆಂಗೆ ಟೈಮ್ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ. ಲವೀಶ್, ಹ್ಯಾಪಿ? ಸೂಪರ್ ಹ್ಯಾಪಿ. ಎಸ್ ಗೈಸ್, ತೋಟದ ಹತ್ರಕ್ಕೆ ಹೋಗಿ ತೋಟದ ಹತ್ರದಿಂದ ಬಂದು ಫೇಸ್ ವಾಶ್ ಮಾಡಿಕೊಂಡು ಹಂಗೆ ಇವಾಗ ನಮ್ಮ ಅಜ್ಜಿ ಮತ್ತು ನಮ್ಮ ಚಿಕ್ಕತ್ತೆ ಬರ್ತಿದ್ದಾರೆ. ಕ್ರಾಸ್ ಹೋಗ್ತಿದ್ದೀವಿ ಗೈಸ್ ಕರ್ಕೊಂಡು ಬರೋಕ್ಕೆ. ಸೊ ಅದಕ್ಕೆ ಫೇಸ್ ವಾಶ್ ಮಾಡಿದೆ. ಸ್ಟಿಕ್ಕರ್ ಹೊಟ್ಟೋಗಿದೆ. ನ್ಯಾಚುರಲ್ ಬ್ಯೂಟಿ ಇಲ್ಲ ಅಂದರೂ ನಾನು ಏನಾದರೂ ಮೇಕಪ್ ಮಾಡ್ತೀನಿ. ಫೇರ್ ಆ್ಯಂಡ್ ಲವ್ಲಿ ಒಂದು ಪಾಂಡ್ಸ್ ಪೌಡ್ರು ಬಿಟ್ಟರೆ ಇನ್ನೇನು ಹಾಕಲ್ಲ. ಅಷ್ಟೇ ಗೈಸ್, ಏನೂ ಹಾಕಲ್ಲ. ಆನ್ ಮಾಡಿ. ಎಸ್ ಗೈಸ್, ಇಲ್ಲಿ ನಮ್ಮ ಹಳ್ಳಿ ಮಯ್ಯ ಇದ್ದಾನೆ. ಸೀಟ್ ಬೆಲ್ಟು ಅದು ಒಬ್ರಿಗೆ ಹಾಕೊಳ್ಳೋದಲ್ಲಂತ, ಇಬ್ರಿಗೆ ಹಾಕೊಳ್ಳೋದಂತ. ಅದಕ್ಕೆ ನನಗೆ ಸೇರಿ ಅವನಿಗೆ ಹಿಂಗಾಕಿದ್ದಾನೆ. ಸ್ಟಿಕ್ಕರ್ ಇಲ್ಲ ಅಂತ ಚೆನ್ನಾಗಿ ಕಾಣಿಸಲ್ಲ. This is my
ಹಸ್ಬೆಂಡು ಏನು ಹಾಕಲ್ಲ ಗೈಸ್. ಕಲರ್ ಇದೆ ಕಲರು ಆ್ಯಂಡ್ ನಮ್ಮ ಮೈಯನಿಗೂ ಕೂಡ ಎಸ್ ಗೈಸ್ ಅವ್ರನ್ನ ಕರ್ಕೊಂಡು ಹತ್ತಿಸ್ಕೊಂಡು ಮಾತಾಡಿಸ್ತೀನಿ ಗೈಸ್. ಮಾತಾಡಿದ್ರೆ ಮಾತಾಡ್ತೀನಿ, ಯಾರು ಫ್ಯಾಮಿಲಿ ಅವ್ರು ಮಾತಾಡಲ್ಲ. ಅಪರೂಪಕ್ಕೆ ನಮ್ಮ ಮಳಿ ಮಯ್ಯ ಮಾತಾಡ್ಬಿಟ್ಟಿದ್ದಾನೆ. ಇವನು ಮೂಡಿದ್ರೆ ಮಾತ್ರ ಮಾತಾಡ್ತಾನೆ, ಇಲ್ಲಾಂದ್ರೆ ಮಾತಾಡಲ್ಲ. ಗೈಸ್ ಎಚ್ ಕ್ರಾಸಿಗೆ ಬಂದ್ವಿ. ಅಲ್ಲಿಂದ ಇಲ್ಲಿಗೆ ಎಷ್ಟೊಂದು ಟ್ರಾಫಿಕ್ ಬಿಡೋದೇ ಇಲ್ಲ. ಅಲ್ಲಿ ಬೇಗ 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 ಬಿಡೋದಿಲ್ಲ. ನಾವು ಅಲ್ಲಿ ಮೆಂಟಲ್ ಮಗ ಬಂದಿದ್ನಲ್ಲ ಅವನು ಅಲ್ಲಿ ತಿರ್ಸ್ಕೋಣ ಅಂತ ಬಂದ್ರೆ ಹಂಗೆ ಅಲ್ಲೇ ಅಡ್ಡಿಕ್ತಾವನೆ ಕೋತ್ ನನ್ನ ಮಗ. ಏನಂತ ಸಮಾಧಾನ ನಮ್ಮವ್ರು ಅಲ್ಲ ಗೈಸ್. ಇವರು ಬೈಗುಳಾಗಲೆಲ್ಲಾನು ಓಡಿಸ್ತಾ ಇರ್ತಾರಲ್ಲ, ಜೆಂಟ್ಸ್ ಓಡಿಸ್ತಿರ್ತಾರಲ್ಲ ಡ್ರೈವಿಂಗ್ ಮಾಡೋವಾಗಲೇ ಅವ್ರ ಬೈಗುಳಾಗಲೆಲ್ಲ ಆಚೆ ಬರೋದು. ಎಷ್ಟೇ ಪ್ರಶಾಂತವಾಗಿದ್ರು ಈ ಟ್ರಾಫಿಕ್ ಅವರ ಅವಾಗ ಆಚೆ ಬರುತ್ತೆ. ಲವಿಶ್ ನೀನು ಬೇಗ ಕಲ್ತ್ಬಿಡು ಕಾರು. ನಾನು ಟ್ಯಾಕ್ಟ್ರಿನ ಕಲ್ತಿದ್ದೀನಿ. ನೋಡ್ದ ಗೈಸ್ ನೋಡ್ಕೊಳ್ಳ ಆ ಕಡೆ. ಎಸ್ ಗೈಸ್ ಹೋಗ್ತಾ ಇದೀವಿ ಗೈಸ್. ನಮ್ಮ ಹಸ್ಬೆಂಡ್ ಪೀಸ್ ಆಗ್ಬಿಟ್ಟು ಇಲ್ಲ ಇನ್ನೂ ಒಂದು 5 ನಿಮಿಷ ನಿಲ್ಸ್ಕೊಬೇಕಾಯ್ತು ಅವನಿಗೆ. ಅದೇ ಹಿಂಗ್ ತಿರ್ಸ್ಕೊಂಡು ಹಿಂಗ್ ಹೋಗ್ಬೇಕು ನಾವು. ಮಯೂರ ಬೇಕ್ರಿ ಹತ್ರ ಇರ್ತಾರೆ ನೋಡು. ಈ ಕಡೆ ತೋರ್ಸಿ ನೋಡಿ, ಇಲ್ಲಿ ತಿರ್ಸ್ಕೋಬೇಕಾಗಿತ್ತು. ಅವನ ಯಾರೋ ಮುಂದಕ್ಕೆ ಹೋದ್ರೆ ನಾವ್ ಹಿಂಗ್ ನಿಲ್ಸಿದೀವಿ, ಬಿಡ್ಬೇಕು ತಾನೆ ನಮ್ಗೆ ಹೋಗಕ್ಕೆ. ಬಂದು ಅಡ್ಡ ಇಟ್ಬಿಟ್ಟವನ, ಅದಕ್ಕೆ ಅಲ್ಲಿ ನಿಲ್ಸ್ಕೊಂಡಿದ್ದು. ಹೋಗ್ಲಿ ಅವನು ರಿವೆಂಜ್ ಆರ ನೋಡಿರ್ತಾನೆ ಹಿಂದ್ಗಡೆ ಬಂದ್ಬಿಟ್ಟು ನಾವೇನಕ್ ಬಿಡ್ತೀವಿ. ನಮಗೆ ಆದ್ರೆ ಇವ್ರು ಇಷ್ಟು ದೂರ ಏನಂಗ್ ನಡ್ಕೊಂಬಂದ್ರಿ ಬಿಸ್ಲಾಗ. ಅದೇ ಎಲ್ಲಿದ್ದೀರಾ ಅಂತ ಕೇಳಿದ್ರು. ಬೇಕ್ರಿ ಎಚ್ ಕ್ರಾಸ್ ಅಲ್ಲಿ ಎಷ್ಟು ಬೇಕ್ರಿಗಳಿದೆ. ಬೇಕ್ರಿ ಹತ್ರ ಅಂದ್ರೆ ನಾವಿರೋದು ಬೇಕ್ರಿ ಹತ್ರ. ಬೇಕ್ರಿ ಪಕ್ಕದಲ್ಲೇ ಜ್ಯುವೆಲರಿ ಶಾಪು. ಅಲ್ಲಿರಲ್ಲ ಇದಾರ. ಇಷ್ಟು ದೂರ ಏನಕ್ಕೆ ನಡ್ಕೊಂಡ್ ಬರ್ತಾರ ಅವರು. ಎಸ್ ಗೈಸ್ ಇವಾಗ ಬಂದ್ರು, ಕರ್ಕೊಂಡು ಹೋಗ್ತಾ ಇದೀವಿ ಗೈಸ್. ಆ್ಯಂಡ್ ಇದು ಅಜ್ಜಿ, ಇವ್ರ ಅಜ್ಜಿ, ಆ್ಯಂಡ್ ಇದು ನಮ್ಮ ಚಿಕ್ಕತ್ತೆ, ಇವ್ರ ಚಿಕ್ಕಮ್ಮ. ಕರ್ಕೊಂಡು ಹೋಗ್ತಾ ಇದೀವಿ ಗೈಸ್. ಹೋದ್ಮೇಲೆ ಸಿಗ್ತೀವಿ. ಎಸ್ ಗೈಸ್ ಮನೆಗೆ ಬಂದ್ವಿ. ಆ್ಯಂಡ್ ನಮ್ಮ ಅಜ್ಜಿಯವರು ಬರಬೇಕಾದ್ರೆ ಐಸ್ ಕ್ರೀಮ್ ತೊಗೊಂಡು ಬಂದಿದ್ದಾರೆ. ಅದಕ್ಕೆ ನಮ್ಮ ಅಳಿ ಮಯ ಎಲ್ಲರಿಗೂ ಒಂದೊಂದು ಕೊಡ್ತಾ ಇದ್ದಾನೆ. ಅವನಿಗೆ ತುಂಬ ಇಷ್ಟ ಐಸ್ ಕ್ರೀಮ್ ಅಂದರೆ, ಸೊ ನಾನೇ ಕೊಡಬೇಕು ಅಂತ ಎಲ್ಲರಿಗೂ ಕೊಡ್ತಾ ಇದ್ದೇನೆ. ಇವಾಗ ನನಗೂ ಕೊಡ್ತಾ ಇದ್ದೇನೆ ನೋಡಿ ಗೈಸ್. ಈ ಬಿಸಿಲಲ್ಲಿ ಆಚೆ ಓಡಾಡ್ಕೊಂಡು ಬಂದು ಐಸ್ ಕ್ರೀಮ್ ತಿಂತಾಯಿದ್ರೆ ಆಹಾ. ನಮ್ಮ ಅಳಿಮಯ್ಯ ಒಂದು ಉಂಡಿನ ತೆಗೆಸ್ಕೊಂಡಿದ್ದಾನೆ ಗೈಸ್. ಯಾರಾದರೂ ಕಾಸು ಕೊಡಲಿ ಆ ಉಂಡಿಗೆ ಹಾಕಿ ಸೇವ್ ಮಾಡ್ತಿದ್ದಾನೆ. ಒಳ್ಳೆ ಹ್ಯಾಬಿಟ್ ಅಲ್ವಾ. ಆ್ಯಂಡ್ ಎಲ್ಲ ಅವ್ರು ಬಂದರು, ಅವ್ರನ್ನ ಎಚ್ ಕ್ರಾಸಲ್ಲಿ ಬಿಟ್ಟು ನಾವು ಇವಾಗ ಜ್ಯುವೆಲ್ಲರಿ ಶಾಪ್ಗೆ ಬಂದಿದ್ದೀವಿ ಗೈಸ್. ಏನಕ್ಕೆ ಅಂದರೆ ಜ್ಯುವೆಲ್ಲರೀಸ್ ತೊಗೊಳಕ್ಕೆ. ನಮ್ಮದು ಆ್ಯನಿವರ್ಸರಿ ಇದೆ ಗೈಸ್. ಇದೇ ಫ್ರೈಡೆ May 1 1 ಇಯರ್ ಆಗುತ್ತೆ ಮ್ಯಾರೇಜ್ ಆಗಿ. ಸೊ ಆ್ಯನಿವರ್ಸರಿಗೆ ಗಿಫ್ಟ್ ತೊಗೊಳ್ಳೋಣ ಅಂತ ಬಂದಿದ್ದೀವಿ ಗೈಸ್. ಆ್ಯಂಡ್ ತೊಗೊಂಡ್ವಿ, ತುಂಬ ಚೆನ್ನಾಗಿದೆ, ಇಷ್ಟ ಆಯಿತು. ಏನು ತೊಗೊಂಡ್ವಿ ಅಂತ ನೆಕ್ಸ್ಟ್ ಗಿಫ್ಟ್ ರಿವೀಲ್ ಮಾಡೋವಾಗ ಗೊತ್ತಾಗುತ್ತೆ ಗೈಸ್. ಸ್ಟೇ ಟ್ಯೂನ್. ಏನು ಗೋಲ್ಡ್ ಗಿಫ್ಟ್ ತೊಗೊಂಡ್ವಿ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ, ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೀವಿ ಗೈಸ್. ಆ್ಯಂಡ್ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಗೈಸ್. ಬಾಯ್.